ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ದಿನ ಬಂದುಬಿಟ್ಟು ಡೇ 39. ಇವತ್ತು ಮಾರ್ನಿಂಗು ಒಂದು ಗ್ಲಾಸಷ್ಟು ಎಳ್ನೀರು, ಈಗ ಸಮ್ಮರ್ ಬೇರೆ ಬಂದುಬಿಟ್ಟಿದೆಯಲ್ಲ, ಎಳ್ನೀರು ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಳ್ನೀರಲ್ಲಿ ಚಿಯಾ ಸೀಡ್ಸ್ನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೆನೆಸಿಟ್ಟಿರ್ತೀನಿ. ಒಂದು 10 ನಿಮಿಷ ನೆನೆಸಿಟ್ಟು ಆ ಒಂದು ಏನು ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಒಂಥರ ರಿಫ್ರೆಶ್ಮೆಂಟ್ ಡ್ರಿಂಕ್ ಥರ ಅನಿಸುತ್ತೆ. ತುಂಬಾ ಎನರ್ಜಿ ಕೊಡುತ್ತೆ ಅದನ್ನು ಕುಡಿದಾಗ. ಆ್ಯಂಡ್ ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಹಿಂದಿನ ದಿನ ನೈಟೇ ಓವರ್ನೈಟ್ ಓಟ್ಸ್ನ ಮಾಡ್ಕೊಂಡಿದ್ದೆ. ಇದು ಒಂಥರ ಡಿಟಾಕ್ಸ್ ಓಟ್ಸ್ ಅಂತ ಹೇಳ್ಬೋದು. ಸೊ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ 1/2 ಟೇಬಲ್ ಸ್ಪೂನಷ್ಟು ನಾನು ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಚಿಕ್ಕ ಟೀ ಗ್ಲಾಸ್ ಕುಡಿತೀವಲ್ಲ, ಕಾಫಿ ಟೀ, ಅದರಲ್ಲೇ ಸ್ವಲ್ಪ ಲೋ ಫ್ಯಾಟ್ ಮಿಲ್ಕ್ ತೊಗೊಂಡು ಅದರಷ್ಟು ನೀರು ತೊಗೊಂಡಿದ್ದೀನಿ. ಫುಲ್ ಬರೀ ಹಾಲೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟ್ ತುರಿನ, ಒಂದು ಚಿಕ್ಕ ಕ್ಯಾರೆಟ್ ತುರಿನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದನೇ ನಾನು ಹೇಳಿದ್ದು ಡಿಟಾಕ್ಸ್ ಓಟ್ಸ್ ತೊಗೊಂಡಿದ್ದೀನಿ ಅಂತೇಳಿ. ಇದ್ರ ಬದಲಾಗಿ ನೀವು ಬೀಟ್ರೂಟ್ ಆದರೂ ತೊಗೊಳ್ಬೋದು. ನಾವು ಕ್ಯಾರೆಟ್ನ ಈ ಥರ ತುರಿದು ಹಾಕ್ಕೊಳ್ತೀವಲ್ಲ ಓಟ್ಸಲ್ಲಿ, ಸೇಮ್ ಇದು ಕ್ಯಾರೆಟ್ ಹಲ್ವಾ ಥರನೇ ಇರುತ್ತೆ ಗೊತ್ತಾ ತಿನ್ನೋದಕ್ಕೆ. ಅಂದ್ಕೊಳ್ಬೋದು ಅಯ್ಯೋ ಕ್ಯಾರೆಟ್ ಹಾಕ್ಕೊಂಡ್ರೆ ಹೆಂಗಿರುತ್ತೋ ಏನೋ ಅಂತ. ತುಂಬಾ ಚೆನ್ನಾಗಿರುತ್ತೆ. ಸೊ ಮನೇಲಿ ಏನು ಫ್ರೂಟ್ಸ್ ಇಲ್ಲದೆ ಇದ್ದಾಗ ಅಥವಾ ನಿಮಗೆ ಕ್ಯಾರೆಟ್ಸ್ ಇಷ್ಟಪಡೋರು ಈ ಒಂದು ರೆಸಿಪಿನ ನೀವು ಮಾಡ್ಕೊಂಡು ತೊಗೊಳ್ಬೋದು. ಸೊ ನೈಟ್ ನಾನು ಇದನ್ನು ಹಾಕಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ತೊಗೊಳ್ತೀನಿ. 1 ಟೀ ಸ್ಪೂನಷ್ಟು ಜೇನುತುಪ್ಪನೂ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನೈಟೇ ನೆನೆಸಿಟ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಇದಕ್ಕೆ ಸ್ವಲ್ಪ ಸೀಡ್ಸ್ನ ಹಾಕ್ಕೊಂಡ್ಬಿಟ್ಟು, ಮನೇಲಿರೋವಂಥ ಸೀಡ್ಸ್ನ ನೀವು ಹಾಕ್ಕೊಂಡು ಇದನ್ನು ಮಾರ್ನಿಂಗ್ ಆ್ಯಸ್ ಎ ಬ್ರೇಕ್ಫಾಸ್ಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ಮಧ್ಯಾಹ್ನ ಲಂಚ್ಗೆ ನಾನು ಇವತ್ತೊಂದು ಕಿಚಡಿನ ಮಾಡಿಕೊಂಡೆ. ಸೊ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಅಂದರೆ ಮನೇಲಿ ಎಲ್ಲರಿಗೂ ಮಾಡ್ಕೊಂಡಿದ್ದೀನಿ. ಹಾಗಾಗಿ 3 ಅಂದರೆ ಅಕ್ಕಿ, ಕಡಲೆಬೇಳೆ ಹಾಗೆ ಹೆಸರುಬೇಳೆ 3 ನಾನು ಏನು ಮಾಡಿದ್ದೀನಿ ಅಂದರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಈಗ ಎಲ್ಲ ಮನೇಲಿರೋಂಥ ಎಲ್ಲ ವೆಜಿಟೇಬಲ್ಸು ಹಾಕಿ, ಕ್ಯಾರೆಟು, ಬೀಟ್ರೂಟು, ಹೂಕೋಸು, ಬೀನ್ಸು, ಈ ಥರದ್ದು ಎಲ್ಲ ಮನೇಲಿರೋಂಥ ಎಲ್ಲ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಟೊಮೆಟೊನೂ ಹಾಕ್ಕೊಂಡು ನಾವು ಕಿಚಡಿ ಯಾವ ರೀತಿಯಾಗಿ ಮಾಡ್ಕೊತೀವಲ್ಲ, ಎಲ್ಲ ವೆಜಿಟೇಬಲ್ಸ್ ಪಲಾವು ಆ ಥರ, ಅದೇ ಥರ ಟೊಮೊಟೊ ಬಾತ್ ಎಲ್ಲ ಮಾಡ್ಕೊತೀವಲ್ಲ ಅದೇ ಥರ ಮಾಡ್ಕೋಬೇಕು. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ ಅಂದಾಗ ನಾವು ನೀರು ಹಾಕ್ಬಿಟ್ಟು, ಕಿಚಡಿಗೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ 3 ಸಲ ತೊಳ್ಕೊಂಡಿದ್ದೀನಿ. ಇದೆಲ್ಲ ತೊಳ್ಕೊಂಡ್ಬಿಟ್ಟು ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೈಸ್ ಯಾವ ರೀತಿಯಾಗಿ ಮಾಡ್ಕೊತೀವಲ್ಲ ಕಿಚಡಿ, ಅದೇ ಥರ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮನೇಲಿ ಮಕ್ಕಳು ತಿನ್ನೋದ್ರಿಂದ ನಾನು ಖಾರದ್ದು ಏನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ನನಗೆ ಏನಾದರೂ ಮ್ಯಾಗಿ ಮಸಾಲ ಇಲ್ಲಾಂದರೆ ಆರ್ಗನೋ ಆ ಥರ ಏನಾದರೂ ಬೇಕಿದ್ರೆ ಹಾಕ್ಕೊಳ್ತೀನಿ ಅಷ್ಟೇ. ಸೊ ನೋಡಿ, ಈ ಥರ ಮಾಡ್ಕೊಂಡಿರೋಂಥ ಕಿಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಮಗೆ ಹೈ ಪ್ರೋಟೀನ್ ಆಗಿರೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾನು ಅಕ್ಕಿನ ಸೇರಿಸಿದ್ದೀನಿಲ್ಲ. ಅಕ್ಕಿ ಬದಲಾಗಿ ನೀವು ಬೇಕಿದ್ರೆ ಅಂದರೆ ನಾರ್ಮಲ್ ರೈಸ್ ಬದಲಾಗಿ ಬ್ರೌನ್ ರೈಸ್ ಆದರೂ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ನವಣೆ ಅಕ್ಕಿ, ಸೊ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಸೊ ಇವತ್ತಿನ ಮಧ್ಯಾಹ್ನ ಲಂಚು ಈ ಥರ ಮಾಡ್ಕೊಂಡಿರೋಂಥ ಕಿಚಡಿ, ಅದ್ರ ಜೊತೆಗೆ ಒಂದು ಸೌತೆಕಾಯಿ ತೊಗೊಂಡಿದ್ದೆ. ಆ್ಯಂಡ್ ನೆಕ್ಸ್ಟು ನೈಟ್ ಡಿನ್ನರ್ಗೆ ಏನು ತೊಗೊಂಡೆ ಅಂದರೆ, ಯೂಶ್ವಲಿ ಡಿನ್ನರ್ ಏನಾದರೂ ತೊಗೊಳ್ತಿದ್ದೆ. ಬಟ್ ಇವತ್ತು ನಾನು ನಿಮಗೆ ತುಂಬ ಸಲ ತೋರಿಸಿದ್ದೆ ನೋಡಿ, ಡಿಟಾಕ್ಸ್ ಸೂಪ್ ಅಂತೇಳ್ಬಿಟ್ಟು. ಅಂದರೆ ವೆಜಿಟೇಬಲ್ಸ್ ಮೇನಾಗಿ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಕ್ಯಾಬೇಜು, ಟೊಮ್ಯಾಟೊ, ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಜಸ್ಟ್ ಅದನ್ನು ಕ್ಲಿಯರ್ ಸೂಪ್ನ ತೊಗೊಂಡಿದ್ದೆ. ಇದೇ ಜಸ್ಟ್ ಸಿಂಪಲ್ ಡಿನ್ನರ್ ಇದನ್ನ ಕಂಪ್ಲೀಟ್ ಮಾಡಿಕೊಂಡೆ. ಇವತ್ತು ಏನು ಹೊಟ್ಟೆ ಹಶ್ವಾಗಿರಲಿಲ್ಲ. ಆ್ಯಕ್ಚುಲಿ ಈವ್ನಿಂಗ್ ನಾನು ಸ್ವಲ್ಪ ನಟ್ಸ್ನ ತೊಗೊಂಡಿದ್ದೆ, ಅದನ್ನು ಇದರಲ್ಲಿ ತೋರಿಸೋದಕ್ಕಾಗಿಲ್ಲ, ಮಿಸ್ ಮಾಡಿದ್ದೀನಿ. ನಟ್ಸ್ ಏನಿದಾವಲ್ಲ, ಪಿಸ್ತಾ, ಬಾದಾಮಿ ಅಂಥವನ್ನ ತೊಗೊಂಡಿದ್ದೆ. ಆ್ಯಂಡ್ ಇಲ್ಲಿ ಇದೇನು ಡ್ರೆಸ್ಸು ಅಂತಂದರೆ, ಆ್ಯಕ್ಚುಲಿ ಇದನ್ನು ನನಗೆ ತುಂಬ ಇಷ್ಟಪಟ್ಟು ಡ್ರೆಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಇದನ್ನು. ಬಟ್ ಏನಾಯಿತು ಅಂತಂದರೆ ತುಂಬಾ ಲಾರ್ಜ್ ಸೈಜ್ ಬಂದುಬಿಟ್ಟಿದೆ, ಹಾಕ್ಕೊಳ್ಳೋದಕ್ಕೆ ಆಗಲಿಲ್ಲ, ತುಂಬಾ ಲೂಸ್ ಆಗಿತ್ತು. ಹಾಗಾಗಿ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರದ್ದು ವರ್ಕ್ ಎಲ್ಲ ತುಂಬ ಕ್ವಾಲಿಟಿ ಅಂತೂ ಮಸ್ತಿದೆ, ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ.